ಒಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಸಿದ್ಧಾರ್ಥ ಎಂಬ ಹುಡುಗ ವಾಸಿಸುತ್ತಿದ್ದನು. ಸಿದ್ಧಾರ್ಥನು ತುಂಬಾ ಬುದ್ಧಿವಂತನಾಗಿದ್ದನು, ಆದರೆ ಅವನು ಯಾವಾಗಲೂ ಏನಾದರೂ ಹೆಚ್ಚಿನದನ್ನು ಬಯಸುತ್ತಿದ್ದನು. ಅವನಿಗೆ ತನ್ನ ಬಳಿಯಿದ್ದ ಆಟಿಕೆಗಳು, ಬಟ್ಟೆಗಳು, ಆಹಾರ ಯಾವುದೂ ತೃಪ್ತಿ ನೀಡುತ್ತಿರಲಿಲ್ಲ. ಅವನಿಗೆ ಯಾವಾಗಲೂ ಹೊಸದು, ದುಬಾರಿಯಾದ ವಸ್ತುಗಳೇ ಬೇಕಾಗಿದ್ದವು. ಒಂದು ದಿನ ಸಿದ್ಧಾರ್ಥನು ತನ್ನ ಸ್ನೇಹಿತನೊಂದಿಗೆ ಆಟವಾಡುತ್ತಿದ್ದಾಗ ಅವನ ಸ್ನೇಹಿತನ ಬಳಿ ಹೊಳೆಯುವ ಆಟಿಕೆಯೊಂದನ್ನು ನೋಡಿದನು. ಆ ಆಟಿಕೆ ಸಿದ್ಧಾರ್ಥನಿಗೆ ತುಂಬಾ ಇಷ್ಟವಾಯಿತು. ಅವನು ಆ ಆಟಿಕೆಯನ್ನು ಪಡೆಯಲು ತುಂಬಾ ಆಸೆಪಟ್ಟನು. ಅವನು ತನ್ನ ತಂದೆ ತಾಯಿಯನ್ನು ಆ ಆಟಿಕೆಗಾಗಿ ತುಂಬಾ ಪೀಡಿಸಿದನು. ಕೊನೆಗೆ ಅವನ ತಂದೆ ತಾಯಿ ಅವನ ಆಸೆಯನ್ನು ಪೂರೈಸಿದರು. ಆದರೆ ಆ ಆಟಿಕೆಯನ್ನು ಪಡೆದ ಕೆಲವೇ ದಿನಗಳಲ್ಲಿ ಸಿದ್ಧಾರ್ಥನಿಗೆ ಅದು ಬೇಸರ ತರಿಸಿತು. ಅವನಿಗೆ ಮತ್ತೊಂದು ಹೊಸ ಆಟಿಕೆ ಬೇಕೆನಿಸಿತು. ಹೀಗೆ ಸಿದ್ಧಾರ್ಥನ ಆಸೆಗಳು ಹೆಚ್ಚುತ್ತಲೇ ಹೋದವು. ಅವನು ಎಂದಿಗೂ ತೃಪ್ತನಾಗಲಿಲ್ಲ. ಒಂದು ದಿನ ಸಿದ್ಧಾರ್ಥನು ಬುದ್ಧನ ಬಗ್ಗೆ ಕೇಳಿದನು. ಬುದ್ಧನು ಆಸೆಯೇ ದುಃಖಕ್ಕೆ ಮೂಲ ಎಂದು ಹೇಳುತ್ತಾರೆಂದು ತಿಳಿದು ಸಿದ್ಧಾರ್ಥನಿಗೆ ಬುದ್ಧನನ್ನು ಭೇಟಿಯಾಗುವ ಆಸೆಯಾಯಿತು. ಅವನು ಬುದ್ಧನನ್ನು ಭೇಟಿಯಾಗಲು ಕಾಡಿನ ಮೂಲಕ ಪ್ರಯಾಣ ಬೆಳೆಸಿದನು. ದೀರ್ಘ ಪ್ರಯಾಣದ ನಂತರ ಸಿದ್ಧಾರ್ಥನು ಬುದ್ಧನನ್ನು ಭೇಟಿಯಾದನು. ಅವನು ಬುದ್ಧನಿಗೆ ತನ್ನ ಆಸೆಗಳ ಬಗ್ಗೆ ಹೇಳಿದನು. ಬುದ್ಧನು ಸಿದ್ಧಾರ್ಥನಿಗೆ ನಗುತ್ತಾ, ನಿನ್ನ ಆಸೆಗಳೇ ನಿನ್ನ ದುಃಖಕ್ಕೆ ಕಾರಣ. ನಿನಗೆ ಬೇಕಾದ ಎಲ್ಲವೂ ನಿನ್ನ ಬಳಿಯೇ ಇದೆ. ನೀನು ನಿನ್ನ ಬಳಿ ಇದ್ದ ವಸ್ತುಗಳಲ್ಲಿ ತೃಪ್ತಿ ಹೊಂದಿದರೆ ನೀನು ಸಂತೋಷವಾಗಿರಬಹುದು ಎಂದು ಹೇಳಿದರು. ಬುದ್ಧನ ಮಾತನ್ನು ಕೇಳಿ ಸಿದ್ಧಾರ್ಥನಿಗೆ ತನ್ನ ತಪ್ಪು ಅರ್ಥವಾಯಿತು. ಅವನು ತನ್ನ ಆಸೆಗಳನ್ನು ತ್ಯಜಿಸಿದನು. ಅವನು ತನ್ನ ಬಳಿಯಿದ್ದ ಸರಳ ವಸ್ತುಗಳಲ್ಲಿ ಸಂತೋಷವನ್ನು ಕಂಡುಕೊಂಡನು. ಅವನು ತನ್ನ ಸ್ನೇಹಿತರೊಂದಿಗೆ ಆಟವಾಡಲು ಪ್ರಾರಂಭಿಸಿದನು, ಪ್ರಕೃತಿಯ ಸೌಂದರ್ಯವನ್ನು ಆನಂದಿಸಿದನು. ಅಂದಿನಿಂದ ಸಿದ್ಧಾರ್ಥನು ಸಂತೋಷದಿಂದ ಜೀವನ ನಡೆಸಿದನು. ಅವನಿಗೆ ಅರ್ಥವಾಯಿತು, ಸಂತೋಷವು ಸರಳ ವಸ್ತುಗಳಲ್ಲಿ ಅಡಗಿದೆ. ನೀತಿ: ಆಸೆಯೇ ದುಃಖಕ್ಕೆ ಮೂಲ. ನಮಗೆ ಇರುವ ವಸ್ತುಗಳಲ್ಲಿ ತೃಪ್ತಿ ಇರಬೇಕು. ಸಂತೋಷವು ಸರಳ ವಸ್ತುಗಳಲ್ಲಿ ಅಡಗಿದೆ.